ಮಳೆ ನಿಂತರೂ ಮಳೆ ಹನಿ ನಿಲ್ಲಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಪರಿಷತ್ ಚುನಾವಣೆ ಮುಗಿದ್ರೂ ಕೂಡ ಅದರ ಕಂಪನ ಇನ್ನೂ ಕೂಡ ಕಾಣಿಸ್ಕೊಳ್ತಾ ಇದೆ. ಇವತ್ತು ಸತ್ಯ ಶೋಧನಾ ಸಮಿತಿ ಅಂದ್ರೆ ಯಾರೆಲ್ಲ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಏನೋ ಒಂದು ಸಮಿತಿಯನ್ನ ರಚನೆ ಮಾಡಿದ್ರು. ಆ ಸಮಿತಿಯ ಸದಸ್ಯರಾಗಿರುವಂತಹ CT ರವಿ ಮಾತನಾಡಿದ್ದಾರೆ. ಸೊ ಅವರು ಹೇಳಿರುವಂತದ್ದೇನು, ಪರಿಷತ್ನಲ್ಲಿ ಮೈತ್ರಿಯಿಂದ 12 ವೋಟ್ ಅಡ್ಡ ಮತದಾನವಾಗಿದೆ, JDS ನಿಂದ ಎಷ್ಟು, ಬಿಜೆಪಿಯಿಂದ ಎಷ್ಟು ಅಂತ ಪತ್ತೆ ಮಾಡ್ತೇವೆ. ಅಡ್ಡ ಮತದಾನ ಮಾಡಿದ್ದ ಬಗ್ಗೆ ಸಾಂದರ್ಭಿಕ ಮಾಹಿತಿಯನ್ನು ಕಲೆ ಹಾಕ್ತೀವಿ, ಒಂದೆರಡು ದಿನದಲ್ಲಿ ಪ್ರಾಥಮಿಕ ವರದಿಯನ್ನು ನೀಡ್ತೀವಿ, ಗೌಪ್ಯ ಮತದಾನ. ಸೊ ಹೀಗಾಗಿ ಯಾರ ಮೇಲೂ ಕೂಡ ಅನುಮಾನ ಪಡೋಕೆ ಸಾಧ್ಯ ಇಲ್ಲ. ತನಿಖೆಯ ಮಧ್ಯಂತರ ವರದಿಯನ್ನು BY ವಿಜಯೇಂದ್ರ ಜೊತೆಗೆ ವರಿಷ್ಠರಿಗೆ ಕೊಡ್ತೀವಿ ಅಂತ ಹೇಳಿ ಅಡ್ಡ ಮತದಾನದ ಬಗ್ಗೆ ವಿಧಾನ ಪರಿಷತ್ ಸದಸ್ಯ CT ರವಿ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಶುರು 19ನೇ ತಾರೀಕು ಫೋನ್ ಮಾಡಿ ಒಂದು ಸತ್ಯ ಶೋಧನಾ ಸಮಿತಿ ಮಾಡಿ ಇದರ ಎಲ್ಲ ಪರಿಶೀಲನೆ ಮಾಡಿ ರಿಪೋರ್ಟ್ ಕೊಡಲಿಕ್ಕೆ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ದಾರೆ. ಪಕ್ಷ ಸೀರಿಯಸ್ ಆಗಿ ತಗೊಂಡಿದೆ, ನೀವು ಈ ತಂಡದಲ್ಲಿರಬೇಕು ಅಂತ ಹೇಳಿದರು. ನಾನು ಮತ್ತು ಮಹೇಶ್ ತೆಂಗಿನಕಾಯಿಯವರು, ಮಹೇಶ್ ಅವರು 3 ಜನರು ತಕ್ಷಣ ವರ್ಚುವಲಿ ಸಭೆ ಸೇರಿ ವ್ಯಕ್ತಿಗತ ಮಾತುಕತೆಗಳನ್ನು ಪ್ರಾರಂಭಿಸಿದ್ವಿ. ಪ್ರಾಥಮಿಕ ಮಾಹಿತಿಗಳನ್ನು ಕಲೆ ಹಾಕಿದ್ದೀವಿ. ನಾವೊಂದು ಇಂಟ್ರಿಮ್ ರಿಪೋರ್ಟನ್ನು, ಮಧ್ಯಂತರ ವರದಿಯನ್ನು ರಾಜ್ಯದ ಅಧ್ಯಕ್ಷರಿಗೆ, ವಿಪಕ್ಷದ ನಾಯಕರಿಗೆ ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪ್ರಭಾರಿಗಳಿಗೆ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಿಗೆ, ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳಿಗೆ ಒಂದು ಮಧ್ಯಂತರ ವರದಿಯನ್ನು ಕೊಡ್ತೇವೆ. ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿರೋದೇನು ಅಂತ ಹೇಳಿದ್ರೆ, NDAಯಿಂದ BJP ಮತ್ತು JDS ಎರಡೂ ಪಕ್ಷಗಳಿಂದ ಸೇರಿ 12 ಮತಗಳು ನಮ್ಮಿಂದ ವ್ಯತ್ಯಾಸ ಆಗಿದೆ. ಅದರಲ್ಲಿ JDSನಿಂದ ಎಷ್ಟು, BJPದು ಎಷ್ಟು ಅನ್ನೋದನ್ನು ನಾವು ಇನ್ನೂ ನಿಖರವಾಗಿ ಪತ್ತೆ ಹಚ್ತಾ ಇದ್ದೀವಿ. ಯಾರ್ಯಾರ ಬಗ್ಗೆ ಸಾಂದರ್ಭಿಕವಾಗಿ, ಆಯಾ ಸಾಂದರ್ಭಿಕವಾಗಿ ನಮಗೆ ಇನ್ಫಾರ್ಮೇಷನ್ ಬಂದಿದೆಯೋ ಅದರ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಯಾರ ಬಗ್ಗೆನೂ ವೃಥ ಅನುಮಾನವನ್ನು ವ್ಯಕ್ತಪಡಿಸೋದು ಸೂಕ್ತ ಆಗಲ್ಲ. ಯಾಕೆಂದರೆ ಇದು ಗೌಪ್ಯ ಮತದಾನ. ಗೌಪ್ಯ ಮತದಾನದ ಹಿನ್ನೆಲೆಯಲ್ಲಿ ಇಂಥವರೇ ಮಾಡಿದ್ದಾರೆ ಅಂತ ಹೇಳಿ ನಾವು ಅನುಮಾನದ ಮೇಲೆ ಅವ್ರ ಮೇಲೆ ಆರೋಪ ಹೊರಿಸೋಕ್ಕೆ ಸಾಧ್ಯ ಇಲ್ಲ. ಅನುಮಾನಿಸ್ಬೋದಷ್ಟೇ. ನಾವು ಅದನ್ನು ಸಾಂದರ್ಭಿಕ ಸಾಕ್ಷ್ಯಗಳನ್ನು ಕಲೆ ಹಾಕಿ ಆಮೇಲೆ ಅದರ ನಂತರ ಒಂದು ನಿಷ್ಕರ್ಷಕ್ಕೆ ಬರಬೇಕಾಗತ್ತೆ. ನಾವು ಅದರ ಸಾಂದರ್ಭಿಕ ಸಾಕ್ಷಿಗಳನ್ನು ಕಲೆ ಹಾಕೋ ಕೆಲಸ ಮಾಡ್ತಾಯಿದ್ದೀವಿ. ವೈಯಕ್ತಿಕವಾಗಿ ಮಾತುಕತೆಯೂ ನಡೆಸ್ತಾ ಇದ್ದೀವಿ. ನಾವು 1-2 ದಿನದೊಳಗಡೆ ಪ್ರಿಲಿಮಿನರಿ ರಿಪೋರ್ಟ್ ಕೊಡ್ತೀವಿ. ನಾವು ಪ್ರಾಥಮಿಕ ಹಂತದ ವರದಿನ ಕೊಡ್ತೀವಿ. ಅಂತಃಸಾಕ್ಷಿ ಇದ್ದವರಿಗೆ ಯಾರೂ ಕೂಡ ಕ್ರಾಸ್ ವೋಟ್ ಮಾಡಲ್ಲ. ಪಕ್ಷನಿಷ್ಠೆ, ಅಂತಃಸಾಕ್ಷಿ ಇದ್ದವರಿಗೆ ಅವರಿಗೆ ಯಾರೂ ಕೂಡ ಕ್ರಾಸ್ ವೋಟ್ ಮಾಡಲ್ಲ. ಕ್ರಾಸ್ ವೋಟ್ ಮಾಡಿದ್ದಾರೆ ಅಂತ ಹೇಳಿದರೆ ಯಾರು ಪಕ್ಷನಿಷ್ಠೆ ಇಲ್ಲ ಮತ್ತು ರಾಜಕೀಯವಾಗಿ ಆ ಕ್ಷಣದ ಲಾಭವನ್ನು ಪಡಿಬೇಕು ಅಂತ ಬಯಸ್ತಾರೆ ಅಂಥವರು. ಮತ್ತು 3ನೇದು ವ್ಯಾವಹಾರಿಕ ರಾಜಕಾರಣ ಮಾಡೋರು, ಅಂಥವರು ಕ್ರಾಸ್ ವೋಟ್ನ ಮಾಡಿರ್ತಾರೆ. ನೋಡೋಣ, ಇದು ಒಂದು ಭಾಗ. ಉಳಿದಿದ್ದನ್ನು ಇನ್ನೇನು ನಮ್ಮ ಕೈನಲ್ಲಿ ನಾವು ನಮ್ಮ ವ್ಯಾಪ್ತಿ ಮೀರಿದಾಗ ಎಲ್ಲರೂ ಸ್ವಾಭಾವಿಕವಾಗಿ ದೇವರ ಹತ್ರಕ್ಕೆ ಹೋಗುತ್ತಾನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.